ಹೃದಯಪೂರ್ವಕ ಸ್ವಾಗತ. BLS ಎಕ್ಸ್ಪ್ಲೇನ್ಸ್ ಎಂಬ ಹೊಸ ಯೂಟ್ಯೂಬ್ ಚಾನಲ್ನ ಮುಂದಿನ ಭಾಗವಾಗಿ ನಾನು ರೇಷ್ಮೆ ಕೃಷಿ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಡ್ತಿದ್ದೀನಿ ಸ್ನೇಹಿತರೆ. ನಾವು ಈಗ ಕಕ್ಕಪ್ಪನಪಾಳ್ಯ, ಮಾಗಡಿ ತಾಲೂಕು, ಬಿತ್ತನೆ ವಲಯದ ಕಕ್ಕಪ್ಪನಪಾಳ್ಯದ ಗ್ರಾಮದ ನಮ್ಮ ಭೈರಪ್ಪ ಮತ್ತು ಮಂಜುನಾಥ್ ಅವರು ಆ ಒಬ್ಬ ರೈತರ ತೋಟದಲ್ಲಿ ಇದ್ದೀವಿ ನಾವು ಸ್ನೇಹಿತರೆ. ಈಗ ನೀವು ತೋಟವನ್ನು ನೋಡ್ತಾ ಇರ್ಬೋದು. ಹೌದು ಸರ್. ಈಗ ನೇರವಾಗಿ ನಮ್ಮ ಭೈರಪ್ಪ ರೈತರನ್ನ ಅವರು ಪ್ರಗತಿಪರ ರೈತರು, ರೇಷ್ಮೆ ಕೃಷಿನ ಸುಮಾರು ವರ್ಷಗಳಿಂದ ಮಾಡಿದ್ದಾರೆ. ಅವರ ಒಂದು ಅನುಭವವನ್ನು ನಾನು ಹೇಳೋದಕ್ಕಿಂತ ಅಧಿಕಾರಿಯಾಗಿ ಅವರ ಮಾತಿಂದನೇ ಕೇಳೋಣ. ಭೈರಪ್ಪನವರೇ ಸ್ವಾಮಿ ನಮಸ್ಕಾರ. ನಮಸ್ಕಾರ. ಈಗ ನಿಮ್ಮದು ಏನು ಒಂದು ಸ್ವಲ್ಪ ಪರಿಚಯ ಮಾಡಿಕೊಡಿ. ನಮ್ಮದು ಭೈರಪ್ಪ ಅಂದ್ಬಿಟ್ಟು ಹ್ಞೂ ನಮ್ಮ ಹೆಬ್ಬಳ ಗ್ರಾಮ, ರಾಮನಗರ ಜಿಲ್ಲೆ. ಒಬ್ಬ ರೈತ ಅಂದರೆ ಒಂದು ಹಸು ಆಗಲಿ ಒಂದು ಬೆಳೆ ಆಗಲಿ ಯಾವುದೇ ಅನುಕೂಲ ಇಲ್ಲ. ರೇಷ್ಮೆ ಇಲಾಖೆಯಲ್ಲಿ ತಿಂಗಳಿಗೆ 30 ದಿವಸ 35 ದಿವಸ ಒಂದು ಸಾರಿ ಒಂದು ಬೆಳೆ ತೆಗೆದ್ರೆ ಕಡಿಮೆ ಒಬ್ಬ ರೈತನಿಗೆ ಕಡಿಮೆ ಅಂದರೆ ಕನಿಷ್ಠ ಪಕ್ಷ ಒಂದು 40,000ದಿಂದ 50,000 ರೂಪಾಯಿ ಆದಾಯ ಇದೆ ಪ್ರತಿ ತಿಂಗಳಿಗೆ. ಹಂಗಂದ್ರೆ ಭೈರಪ್ಪ ಅವರೇ, ನೀವು ನಮ್ಮ ಬೇರೆ ಕೃಷಿಗೆ ಹೋಲಿಸ್ಕೊಂಡ್ರೆ ಈ ರೇಷ್ಮೆ ಕೃಷಿ ಉತ್ತಮ ಅನ್ಸುತ್ತೆ. ಆಮೇಲೆ ಕಡಿಮೆ ಅವಧಿನಲ್ಲಿ ಹೆಚ್ಚು ಆದಾಯವನ್ನು ಕೊಡ್ತಕ್ಕಂಥ ಬೆಳೆ ರೇಷ್ಮೆ ಅಂತ ಹೇಳ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಯಾವ ಥರ ನೀವು ಫಸ್ಟ್ ರೇಷ್ಮೆ ತೋಟವನ್ನು ಹೇಗೆ ಸಿದ್ಧತೆ ಮಾಡ್ಕೊಂತೀರಿ? ಮಣ್ಣಿನ ಒಂದು ಸಿದ್ಧತೆ ಆಗ್ಬೋದು, ನಾಟಿ ಆಗ್ಬೋದು, ಆ ನಂತರದ ಕ್ರಮಗಳು, ಬೇಸಾಯದ ಕ್ರಮಗಳಾಗ್ಬೋದು. ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡಿ. ನಾವು ಸುಮಾರು ಒಂದು 30 ವರ್ಷದಿಂದ ಬೆಳೆ ಮಾಡ್ತಾಯಿದ್ದೋ, ಇಲ್ಲ ಅಂತ ಹೇಳಲ್ಲ. ಅವಾಗ ನಮ್ಮ ಮನೆ ಚಿಕ್ಕ, ಅದರಿಂದ ಹಿಂದೆ 5ರಿಂದ 5 ಒಂದು 5ರಿಂದ 5 ಅಡಿಗೆ ನಮ್ಮ ಬೆಳೆಗೆ ಅದೇ ನಾಟಿ. 5ರಿಂದ 5 ಅಡಿಗೆ ನಾಟಿ ಅಂದರೆ ಒಬ್ಬ ಮನುಷ್ಯ, ಒಬ್ಬ ಮಗ ಇರೋದು ಒಂದೇ, 3 ಇರೋದು ಒಂದೇ. ಒಬ್ಬ ಮಗ ಹೆಂಗೆ ಡೆವಲಪ್ ಮಾಡಿರ್ತಾರೆ ಆ ಥರ ಡೆವಲಪ್ ಮಾಡ್ಕೋಬೇಕು. ಆ ಥರ ಡೆವಲಪ್ ಮಾಡ್ಕೊಂಡ್ರೆ ನಮಗೆ ಅನುಕೂಲವಾಗಿ ಸೊಪ್ಪು ಅನುಕೂಲ ಬರ್ತದೆ, ಬೆಳೆನೂ ಅನುಕೂಲ ಬರ್ತದೆ, ರೇಷ್ಮೆನೂ ಸಹ ಅನುಕೂಲ ಬರ್ತದೆ. ಗೊಬ್ಬರ, ನೀರು, ಅದಕ್ಕೆ ಏನೇನು ಇದು ಬೇಕೋ ಅನುಕೂಲ ಮಾಡ್ಕೊಂಡು ಇದು ಮಾಡ್ಕೋಬೇಕು ಸ್ವಾಮಿ. ನಾನು ಕೆಲವು ಕ್ವಶನ್ಗಳನ್ನು ಕೇಳ್ತೀನಿ ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಂಗೆ. ಆ ರೀತಿನಲ್ಲಿ ಕೇಳಿದಂಥ ಪ್ರಶ್ನೆಗೆ ಉತ್ತರ ಹೇಳ್ತಾ ಹೋಗಿ ಗೌಡ್ರೆ. ಆಯ್ತು ಸ್ವಾಮಿ. ಈಗ 1 ಎಕರೆ ಪ್ರದೇಶದಲ್ಲಿ ನೀವು ರೇಷ್ಮೆಯನ್ನು ಮಾಡಿದಿರಿ. ಹೌದೌದು. ಹೌದಾ? ಈ ರೇಷ್ಮೆನ ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀರಿ? ನಾವು ಸುಮಾರು ಇವಾಗ ಬೇಜಾರು ಮಾಡ್ಕೊಂಡು ಯಾವ್ರವೇ ಇವಾಗ ಮಳೆಗಾಲದಿಂದ ನಾವು ಕಂಡ ಮಾಡಿದ್ವಿ. ಈ ಸರಿಯಿಂದಲ್ವೇ ಒಂದು 2 ವರ್ಷದಿಂದ ಕಂಡ ಮಾಡ್ತಾ ಇದ್ದೀವಿ. ಮುಂಚೆನೆ ನಾವು ಸುಮಾರು 30 ವರ್ಷದಲ್ಲಿ ಮಾಡ್ತಾ ಇದ್ದೀವಿ. ಈ ರೇಷ್ಮೆ ಕೃಷಿಗೆ, ಈ ತೋಟಕ್ಕೆ ಹೇಗೆ ಬೇಸಾಯದ ಕ್ರಮಗಳನ್ನ ನೀವು ಯಾವ್ಯಾವ ತರ ಮಾಡ್ತೀರಿ? ಒಂದು ಬೆಳೆಗೆ ಏನೇನು ಮಾಡ್ತೀರಿ? ಇವಾಗ ನಾಟಿ ಗೊಬ್ಬರ ಮೇನ್ ನಮಗೆ. ನಾಟಿ ಅಂದರೆ ಹಸುದು ತೆಪ್ಪೆ, ಅಂಗಡಿ ಐಟಮ್ ಕಡಿಮೆ, ಆ ಥರ ಮಾಡ್ಕೋಬೇಕು ನಾವು. ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡ್ಕೊಂಡಿದ್ದೀರಿ. ಹೌದು. ನೀವೇ ಸಾಕಿರ್ತಕ್ಕಂಥ ಜಾನುವಾರುಗಳಲ್ಲಿ ಬರ್ತಕ್ಕಂಥ ಕುರಿ ಗೊಬ್ಬರ ಆಗ್ಬೋದು, ಕುರಿನೂ ಸಾಕಿದಿರಿ. ಕುರಿ ಗೊಬ್ಬರ ಆಗ್ಬೋದು, ದನಿನ ಗೊಬ್ಬರ ಆಗ್ಬೋದು, ಅದನ್ನ ಯಥೇಚ್ಛವಾಗಿ ಈ ಒಂದು ಇಪ್ಪನೇಳೆ ತೋಟಕ್ಕೆ ಹಾಕಿದ್ರೆ ತುಂಬಾ ಸೊಪ್ಪಿನ ಒಂದು ಇಳುವರಿ ಮತ್ತೆ ಗುಣಮಟ್ಟ ಚೆನ್ನಾಗಿ ಬರುತ್ತೆ. ಸೊ ನೀವು ಬೆಳೆ ಮಾಡಿದ್ಮೇಲೆ ಮೊಟ್ಟೆನ ಎಷ್ಟು ದಿವಸಕ್ಕೆ ತರ್ತೀರಿ? ಈ ತೋಟವನ್ನ ರೆಡಿ ಮಾಡಿದ್ಮೇಲೆ ಇವಾಗ ತೋಟ ರೆಡಿ ಮಾಡಿದ ಎಷ್ಟು ದಿನಕ್ಕೆ ಮೊಟ್ಟೆನ ತರ್ತೀರಿ? ಇವಾಗ ನಮಗೆ ಏನಂದ್ರೆ ನಮ್ಮ ಕಣ್ಣಾರ ಇರಿ ಒಂದು 2 ತಿಂಗಳು 2.5 ತಿಂಗಳು ಇರ್ತದೆ ಒಂದೊಂದು ಬೆಳೆ. 45 ದಿವಸಕ್ಕೆ ಒಂದು ಸಾರಿ ನೀವು ಚಾಕಿನ ತರ್ತೀರಿ. 45 ದಿವಸ ಬೆಳೆದಂತ ಸೊಪ್ಪಿಗೆ ಚಾಕಿನ ತರ್ತೀರಿ. ಅಲ್ಲಿಗೆ 2 ತಿಂಗಳಿಗೆ ಒಂದು ಬೆಳೆ ಮಾಡ್ತೀರಿ. ವರ್ಷಕ್ಕೆ ಎಷ್ಟು ಬೆಳೆ ಮಾಡ್ತಾ ಇದೀರಿ? ವರ್ಷಕ್ಕೆ ಕಡಿಮೆ ಅಂದ್ರೆ 4-5 ಬೆಳೆ ಮಾಡಿ, ಕನಿಷ್ಠ 5 ಬೆಳೆಗಳನ್ನ ಮಾಡ್ತಾ ಇದೀರಿ. ಸೊ ಇದರಲ್ಲಿ ನಿಮಗೆ ಲಾಭ ಅನ್ನೋದು ಆರ್ಥಿಕವಾಗಿ ನಿಮ್ಮ ಒಂದು ಸಂಸಾರದಲ್ಲಿ ಆರ್ಥಿಕವಾಗಿ ನೀವು ಇದರಲ್ಲಿ ಲಾಭವನ್ನು ಕಂಡಿದ್ದೀರಾ? ಕಂಡಿದ್ದೀವಿ. ಎಷ್ಟು ಬರ್ತದೆ ತಿಂಗಳಿಗೆ? ಎಷ್ಟು ಮೊಟ್ಟೆ ಇಡ್ತಾ ಇದೀರಿ? ಅದರಿಂದ ಲಾಭ ಇದು ಎಚ್ಚೆತ್ತವಾಗಿಲ್ಲ, ಸ್ವಲ್ಪ ಕಡಿಮೆ ಇದೆ. ಕಡಿಮೆ ಬೆಲೆ ಜಬರ್ಜ ಬರ್ತದೆ. ಬೇರೆ ಕಡೆ ಮಾಡ್ತೀವಿ. ಕಡಿಮೆ ಅಂದ್ರೆ ತಿಂಗಳಿಗೆ ಏನಂದ್ರೆ ಒಂದು 18ರಿಂದ 20,000 ರೂಪಾಯಿ ಡಿಪಾಸಿಟ್ ಬರ್ತಾ ಇದೆ. ಅಂದ್ರೆ ಸಣ್ಣದಾಗಿ ಸಣ್ಣದಿಂದ 1 ಎಕರೆ ಮಾಡಿದ್ರೆ ನಿಮಗೆ ಹೆಚ್ಚಿನ ಆದಾಯ ಇದು ಬರ್ತದೆ. ಹೌದು. ಸೊ ನೀವು ಈಗ ರೇಷ್ಮೆ ಹುಳುಗೆ ಯಾವ್ಯಾವ ತರ ನೀವು ಈಗ ನೋಡಿ, ಈಗ ಫಸ್ಟ್ ಅದಕ್ಕಿಂತ ಮುಂಚಿತವಾಗಿ ನೀವು ಕೊಟ್ಟಿಗೆ ಗೊಬ್ಬರವನ್ನ ಯಾವ ರೀತಿ ಹಾಕ್ತೀರಾ ಅನ್ನೋದೊಂದು ಸ್ವಲ್ಪ ತಿಳಿಸ್ಕೊಡಿ ತೋಟಕ್ಕೆ.
ನಮಗೆ ತೊಟ್ಟಕ್ಕೆ ಟ್ರೆಂಚ್ ಹೊಡಿತೀವಿ. ಅದ್ರ ಮೇಲೆ ಹಸಿದು ಸೊಪ್ಪು ಮತ್ತೆ ನಾಟಿದು ಗೊಬ್ಬರ ಅದ್ರ ಮೇಲೆ ಕವರ್ ಮಾಡ್ತೀವಿ. ಹೌದು. ಅಂದ್ರೆ ಟ್ರೆಂಚಿಂಗ್ ಮಲ್ಚಿಂಗ್ ತರ ನೀವು ಮಾಡಿದ್ರೆ ನೀವು ಮಣ್ಣಿನಲ್ಲಿ ತೇವಾಂಶವನ್ನ ಕಾಪಾಡಬಹುದು. ಹೆಚ್ಚಿನ ದಿವಸಗಳ ತನಕ ನಿಮಗೆ ತೇವಾಂಶ ಮಣ್ಣಿನಲ್ಲಿ ಉಳಿತದೆ. ಸೊಪ್ಪು ಚೆನ್ನಾಗಿ ಬರ್ತದೆ ಅಂತ ಹೇಳ್ತೀರಿ ಅಲ್ವಾ? ಬಹಳ ಒಳ್ಳೆ ಕೆಲಸ ಮಾಡಿದಿರಿ. ಗೊಬ್ಬರನು ಸಹ ಟ್ರೆಂಚ್ ಹೊಡೆದು ನೀವು ಹಾಕುವಂತ ಕೆಲಸ ಮಾಡಿದೀರಾ. ಕೆಮಿಕಲ್ ಗೊಬ್ಬರ ಏನೇನು ಕೊಡ್ತಾ ಇದೀರಿ? ಕೆಮಿಕಲ್ ಜಾಸ್ತಿ ಏನಿಲ್ಲ, ಜಾಸ್ತಿ ಏನಿಲ್ಲ ಕೊಡಲ್ಲ ನಾವು. ಕೆಮಿಕಲೇ ಕೊಡಲ್ಲ ನಾವು ಜಾಸ್ತಿ ರಾಸಾಯನಿಕ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಮತ್ತೆ ಸೊಪ್ಪು ಸತೆಲ್ಲ ಹಾಕಿ ಅದನ್ನ ಇಲ್ಲ ನೋಡಿದ್ರೆ ಗೊತ್ತಾಗ್ತದೆ. ನೀವು ಈ ಬೆಳಿತಾ ಇದಿರಲ್ಲ ಸೊಪ್ಪು, ಈ ಸೊಪ್ಪಿನ ಇಳುವರಿ ಮತ್ತೆ ಗುಣಮಟ್ಟ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅಂದ್ರೆ ಯಥೇಚ್ಛವಾಗಿ ನೀವು ಮಣ್ಣಿನ ಫಲವತ್ತತೆಗೆ ಕೊಟ್ಟಿಗೆ ಗೊಬ್ಬರ ಮತ್ತು ಕುರಿ ಗೊಬ್ಬರವನ್ನ ಹೆಚ್ಚಿಗೆ ಹಾಕ್ತಾ ಇದ್ದೀರಾ. ಆದ ಕಾರಣ ನೀವು ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಮಾಡ್ಕೊಂಡ್ ಬಂದಿದ್ದೀರಿ. ಕಡಿಮೆ ಎಲ್ಲ ಸೋಕ್ಸಲ್ಲ. ಗೂಡಿನ ಗುಣಮಟ್ಟ ಹೆಂಗ್ ಬರ್ತಾ ಇದೆ? ಗುಣಮಟ್ಟ ಪರವಾಗಿಲ್ಲ, ಬಹಳ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ತೀರಿ. ಸೊ ನೀವು ನಮ್ಮ ರೈತ ಬಾಂಧವರಿಗೆ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈ ಒಂದು ಕೃಷಿಯಿಂದ ಆದಾಯ ಇದೆ, ಬೇರೆ ಕೃಷಿಗೆ ಹೋಲಿಸ್ಕೊಂಡ್ರೆ ರೇಷ್ಮೆ ಕೃಷಿ ಉತ್ತಮ. ಬೇರೆಯವರು ಏನು ಸಣ್ಣ ಹಿಡುವಳಿದಾರರು, ರೇಷ್ಮೆ ಕೃಷಿಕರು, ಬೇರೆ ಬೆಳೆಗಾರರು ಏನು ಇದ್ದಾರೆ, ಅವರು ಸಹ ಒಂದು ಅರ್ಧ ಎಕರೆ 1 ಎಕರೆನಲ್ಲಿ ರೇಷ್ಮೆಯನ್ನು ಮಾಡ್ಕೊಂಡ್ರೆ ಅವರಿಗೆ ನಿರಂತರವಾಗಿ ಅವರಿಗೆ ಪ್ರತಿ ತಿಂಗಳು ಸಹ ಬೆಳೆ ಬರ್ತದೆ ಅನ್ನೋ ಒಂದು ದೃಷ್ಟಿಯಿಂದ ನೀವು ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇವಾಗ ಒಬ್ಬ ರೈತ ಬೆಳೆಯಿಂದ ಮುಂಗಾರಿಯಿಂದ ಒಬ್ಬ ವ್ಯವಸಾಯ ಮಾಡಿದ್ರೆ ಈಗಿನ ಮಳೆಗಾಲದಲ್ಲಿ ಏನೂ ಪ್ರಯೋಜನ ಇಲ್ಲ. ಇದು ಒಂದು ಕಡಿಮೆ ಅಂದ್ರೆ ಒಂದು 40 ದಿವಸದ ಬೆಳೆ ಆಯ್ತಾ, 30ರಿಂದ 40 ದಿವಸದ ಬೆಳೆ. ಅನುಕೂಲವಾಗಿ ಒಳ್ಳೆ ಇದವಾಗಿ ಒಳ್ಳೆ ಬೆಳೆ ತಗೊಂಡ್ರೆ ನಮಗೆ ಲಾಭ ಸಿಗುತ್ತೆ. ವ್ಯವಸಾಯದಲ್ಲಿ ಏನು ಅನುಕೂಲ ಇಲ್ಲ. ನೀವು ಎಲ್ಲ ಬೆಳೆನೂ ನೋಡಿದಿರಿ, ಅನುಭವ ಪಡ್ಕೊಂಡಿದ್ದೀರಿ. ಆದರೆ ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡ್ರೆ ರೇಷ್ಮೆ ಕೃಷಿ ಉತ್ತಮ ಅಂತ ನಮ್ಮ ರೈತ ಬಾಂಧವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದುವರೆಗೂ ಭೈರಪ್ಪನವರೇ ರೇಷ್ಮೆ ಕೃಷಿ ಬಗ್ಗೆ ನಿಮ್ಮ ಅನುಭವದ ಮಾತುಗಳನ್ನು ನಮ್ಮ ರೈತ ಬಾಂಧವರಲ್ಲಿ ಹಂಚಿಕೊಂಡಿದ್ದೀರಿ. ಹಾಗಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಸ್ತೆ.